ಬಾಂಗ್ಲಾದೇಶದ ಕೊಬ್ಬನ್ನ ಕರಗಿಸಲು ಭಯಂಕರ ಕ್ರಮಕ್ಕೆ ಇಳಿದ ಭಾರತೀಯ ಸೇನೆ. ಮೋದಿ ಅವರಿಂದ ಅಂತಿಮ ಸಂದೇಶ ಸಿಕ್ತು. ಚಿಕನ್ ನೆಕ್ ಅನ್ನ ಕತ್ತರಿಸುವ ಕನಸು ಕಾಣುವವರ ಕತ್ತಿನ ಮೇಲೆ ಭಾರತೀಯ ಸೇನೆಯ ಗುರಿ ಇದೆ. ಬಾಂಗ್ಲಾದೇಶದ ವಿರುದ್ಧ ಗಡಿಯಲ್ಲಿ ಭಾರತದ ಅಪಾಯಕಾರಿ 17 ಮೌಂಟೇನ್ ಸ್ಟ್ರೈಕ್ ಕಾರ್ಪ್ಸ್ ಮುಂಭಾಗವನ್ನ ತೆಗೆದುಕೊಂಡಿದ್ದಾರೆ. ಭಾರತದ ರಾಕೆಟ್ ಫೋರ್ಸ್ ಅನ್ನು ನೋಡಿ ಬಾಂಗ್ಲಾದೇಶಿ ಜನರಲ್ ಗಳಿಗೆ ಭಯಕ್ಕೆ ಬೆವರು ಬರ್ತಿದೆ. ಪರ್ವತ ಯುದ್ಧದ ಅತ್ಯಂತ ಘಾತಕ ಸೈನ್ಯ ಈಗ ಸಿದ್ಧವಾಗಿದೆ. ಪಕ್ಕದ ದೇಶ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಈ ಮಾತಿನ ಯುದ್ಧ ಮತ್ತು ಭಾರತ ವಿರೋಧಿ ಘೋಷಣೆಗಳ ನಡುವೆ ದೆಹಲಿಯು ಒಂದು ನಿಶಬ್ದ ಆಟವನ್ನು ಆಡಿದೆ. ಅದರ ಶಬ್ದ ಈಗ ಢಾಕಾದ ಅಧಿಕಾರಿಕ ಕಾರಿಡಾರ್ ಗಳಲ್ಲಿ ಭೂಕಂಪದಂತೆ ಅನುಭವ ಆಗ್ತಿದೆ. ಇಲ್ಲಿಯವರೆಗೆ ನಾಯಕರು ಟಿವಿ ಸ್ಟುಡಿಯೋ ಮತ್ತು ರ್ಯಾಲಿಗಳಲ್ಲಿ ಮೈಕ್ ಹಿಡಿದು ಭಾರತವನ್ನ ತುಂಡುಗಳಾಗಿ ಕತ್ತರಿಸುವ ಮಾತುಗಳನ್ನ ಆಡ್ತಿದ್ರು. ಚಿಕನ್ ನೆಕ್ ಅನ್ನ ಬ್ಲಾಕ್ ಮಾಡುವ ಮತ್ತು ಉತ್ತರ ಈಶಾನ್ಯವನ್ನ ಕತ್ತರಿಸುವ ದೊಡ್ಡ ದೊಡ್ಡ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದ್ರೆ ಅವರ ಗಂಟಲು ಈಗ ಒಣಗ್ತಾ ಇದೆ. ಅವ್ರಿಗೆ ಭಾರತ ಶಾಂತಿ ಮತ್ತು ಸಹೋದರ ಉಪದೇಶವನ್ನ ಕೊಟ್ಟು ಸುಮ್ಮನೆ ಎಲ್ಲವನ್ನ ಕೇಳುತ್ತದೆ ಅಂತ ಅನ್ಕೊಂಡಿದ್ರು. ಆದ್ರೆ ಅವರು ಮರ್ತಿದ್ದಾರೆ. ಈಗ ಇದು ಹೊಸ ಭಾರತ ಬೆದರಿಕೆಗೆ ಉತ್ತರವನ್ನ ಹೇಳಿಕೆಗಳಿಂದ ಅಲ್ಲ, ಬದಲಾಗಿ ಬಟಾಲಿಯನ್ಗಳ ಸಿದ್ಧತೆಯಿಂದ ಕೊಡುತ್ತದೆ. ಗಡಿಯಲ್ಲಿ ರಾತ್ರೋರಾತ್ರಿ ವಾತಾವರಣ ಬದಲಾಗಿದೆ. ಇಲ್ಲಿಯವರೆಗೆ ಕೇವಲ ಕಳ್ಳ ಸಾಗಾಣಿಕೆಯನ್ನ ತಡೆಯುವ ಬಿಎಸ್ಎಫ್ ನ ಗಸ್ತಿ ಇರ್ತಾ ಇತ್ತು. ಅಲ್ಲಿ ಈಗ ಭಾರತೀಯ ಸೇನೆ ಆ ಯೂನಿಟ್ ನ ಬೂಟ್ ಗಳ ಶಬ್ದ ಕೇಳ್ತಿದೆ. ಅದನ್ನ ಜಗತ್ತು ಆಕ್ರಮಣಕಾರಿ ಫೋರ್ಸ್ ಎಂದು ತಿಳಿತಾ ಇದೆ. ಇದು ಆ ಸೈನ್ಯವಾಗಿದೆ. ಅದು ಶತ್ರುವಿನ ದಾಳಿಯನ್ನ ಕಾಯುವುದಿಲ್ಲ, ಬದಲಾಗಿ ಶತ್ರುವಿನ ಪ್ರದೇಶದ ಒಳಗೆ ನುಗ್ಗಿ ಯುದ್ಧವನ್ನ ಮುಗಿಸಲು ರಚಿತವಾಗಿದೆ. ಬಾಂಗ್ಲಾದೇಶದ ಸೇನೆ ಇಲ್ಲಿಯವರೆಗೆ ತನ್ನ ನಾಯಕರ ಮಾತುಗಳಿಗೆ ಚಪ್ಪಾಳೆ ತಡ್ತಾ ಇತ್ತು. ಈಗ ಭೂಮಿಯ ವಾಸ್ತವವನ್ನು ನೋಡಿ ಆತಂಕದಲ್ಲಿದೆ. ಭಾರತವು ಈ ಒಂದು ಪದವನ್ನ ಹೇಳದೆ, ಯಾವುದೇ ಪತ್ರಿಕಾಗೋಷ್ಠಿ ಮಾಡದೆ ತನ್ನ ಐರನ್ ಫಿಸ್ಟ್ ಅನ್ನ ಟೇಬಲ್ ಮೇಲೆ ಇಟ್ಟಿದೆ. ಈ ಆಸಕ್ತಿಕರ ಸುದ್ದಿಯ ಸಂಪೂರ್ಣ ಕಥೆಯನ್ನ ನಾವು ನಿಮ್ಗೆ ಹೇಳ್ತೀವಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮತ್ತು ಈ ಸಂಬಂಧದಲ್ಲಿ ನಿಮ್ಮ ಯಾವುದೇ ಆಲೋಚನೆಗಳಿದ್ರೆ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅಷ್ಟಕ್ಕೂ ಗಡಿಯಲ್ಲಿ ಏನಾಗಿದೆ ಅದು 1971ರ ನೆನಪುಗಳನ್ನ ಮೆಲುಕು ಹಾಕ್ತಾ ಇದೆ. ಭಾರತವು ನಿಜವಾಗಿಯೂ ಬಾಂಗ್ಲಾದೇಶದ ಗಡಿಯನ್ನ ಈಗ ಸಕ್ರಿಯ ಯುದ್ಧ ವಲಯವನ್ನಾಗಿ ಬದಲಾಯಿಸ್ತಾ ಇದೆಯೇ. 17 ಮೌಂಟೇನ್ ಸ್ಟ್ರೈಕ್ ಕಾರ್ಪ್ಸ್ ಭಾರತದ ಯಾವ ಶಕ್ತಿಯಾಗಿದೆ. ಅದರ ಹೆಸರನ್ನ ಕೇಳಿದ ತಕ್ಷಣ ಪಕ್ಕದ ದೇಶದ ರೇಂಜರ್ಗಳ ಕೈ ಕಾಲುಗಳು ನಡುಗುತ್ತವೆ. ಸಿಲ್ಚಾರ್ ಮತ್ತು ಮಿಜೋರಂನ ಕಾಡುಗಳಲ್ಲಿ ಯಾವ ತಯಾರಿಗಳು ನಡೆಯುತ್ತಿವೆ ಅದು ಅತಿ ದೊಡ್ಡ ಕಾರ್ಯಾಚರಣೆಗಳ ಸಂಕೇತವನ್ನ ಕೊಡ್ತಾ ಇದೆ. ಮತ್ತು ಬಾಂಗ್ಲಾದೇಶದ ನಾಯಕರ ಆ ಉತ್ತೇಜಕ ಹೇಳಿಕೆಗಳು ಈಗ ಅವರಿಗೇನೆ ದೊಡ್ಡ ಸಮಸ್ಯೆಯಾಗಿ ಬದಲಾಗ್ತಾ ಇವೆ. ಈ ಎಲ್ಲಾ ತೀಕ್ಷ್ಣ ಮತ್ತು ಮುಖ್ಯ ಪ್ರಶ್ನೆಗಳ ಉತ್ತರಗಳನ್ನ ನಾವು ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೀವಿ. ಕಥೆಯ ಆರಂಭ ಆ ತಪ್ಪು ಗೊಂದಲದಿಂದ ಆಗುತ್ತದೆ. ಅದು ನಮ್ಮ ನೆರೆಯ ದೇಶದ ಕೆಲವು ನಾಯಕರ ಮೆದುಳಿನಲ್ಲಿ ಮನೆ ಮಾಡ್ಕೊಂಡು ಕೂತ್ಕೊಂಡಿದೆ. ಕಳೆದ ಕೆಲವು ತಿಂಗಳಿಂದ ಅಲ್ಲಿನ ದೇಶೀಯ ರಾಜಕಾರಣಿಗಳು ಒಂದು ವಿಚಿತ್ರ ಟ್ರೆಂಡ್ ಅನ್ನ ನಡೆಸ್ತಾ ಇದ್ದಾರೆ. ಯಾರು ಎಷ್ಟು ದೊಡ್ಡ ಭಾರತದ ವಿರೋಧಿ ಹೇಳಿಕೆ ಕೊಡ್ತಾರೋ ಅವರು ಅಷ್ಟು ದೊಡ್ಡ ನಾಯಕರಾದಂತೆ. ಯಾರೋ ಹೇಳ್ತಾ ಇದ್ರು ನಾವು ಭಾರತದ ಚಿಕನ್ ಕಾರಿಡಾರ್ ಅನ್ನ ಕತ್ತರಿಸ್ತೀವಿ ಅಂತ. ಇನ್ನೊಬ್ಬ 7 ಸಹೋದರಿಯರನ್ನ ಅಂದರೆ ನಮ್ಮ ಈಶಾನ್ಯ ರಾಜ್ಯಗಳನ್ನ ಭಾರತದಿಂದ ಬೇರ್ಪಡಿಸುವ ಕನಸುಗಳನ್ನ ಕಾಣ್ತಾ ಇದ್ರು. ಈ ಹೇಳಿಕೆಗಳು ಕೇವಲ ಸುದ್ದಿಗಳಲ್ಲಿ ಉಳಿಲಿಲ್ಲ, ಒಂದು ಹಗ್ಗದ ಮಾರ್ಗವಾಗಿತ್ತು. ಅವ್ರಿಗೆ ಭಾರತ ದೊಡ್ಡ ಸಹೋದರನಾಗಿದ್ದಾನೆ, ಸಹನಶೀಲನಾಗಿದ್ದಾನೆ, ಅವನು ಏನು ಮಾಡಬಲ್ಲ ಎಂದು ಅನ್ಕೊಂಡ್ರು. ಹೆಚ್ಚು ಅಂದ್ರೆ ವಿದೇಶಾಂಗ ಸಚಿವಾಲಯದಿಂದ ಒಂದು ಕಠಿಣ ಖಂಡನೆಯ ಪತ್ರ ಬರುತ್ತೆ. ಆದ್ರೆ ಈ ಬಾರಿ ಅವನ ಯೋಚನೆ ತಿರುಗಿ ಬಿತ್ತು. ಈ ನಾಯಕರು ಬಹುಶಃ ಮರ್ತಿದ್ರು ಅನ್ಸುತ್ತೆ. ಭಾರತದ ಮೌನ ಅದರ ದೌರ್ಬಲ್ಯವಲ್ಲ, ಬದಲಾಗಿ ಅದರ ತಯಾರಿಯ ಭಾಗವಾಗಿದೆ. ಅವರು ತಮ್ಮ ಜನತೆಯನ್ನ ಸಂತೋಷ ಪಡಿಸಲು ಯಾವ ಚಿಕನ್ ನೆಕ್ ಅನ್ನ ಒತ್ತುವ ಮಾತನ್ನ ಹೇಳಿದ್ರೋ ಅದು ಭಾರತದ ಭದ್ರತೆಯ ಅತ್ಯಂತ ಸಂವೇದನಾಶೀಲ ಭಾಗವಾಗಿದೆ. ಮತ್ತು ನೀವು ಯಾವುದೇ ದೇಶದ ಸಾರ್ವಭೌಮತ್ವದ ಮೇಲೆ ದಾಳಿ ಮಾಡುವ ಮಾತನ್ನ ಹೇಳಿದಾಗ ಸಂಬಂಧಗಳ ಉಪದೇಶ ಕೆಲಸ ಮಾಡೋದಿಲ್ಲ. 2025ರ ಭಾರತ ತನ್ನ ಗಡಿಗಳಲ್ಲಿ ಇಂಚು ಕೂಡ ದಿಟ್ಟತನವನ್ನ ಸಹಿಸುವುದಿಲ್ಲ. ಭಾರತವು ಈ ಹೇಳಿಕೆಗಳನ್ನ ಕೇವಲ ರಾಜಕೀಯ ನಾಟಕವೆಂದು ಪರಿಗಣಿಸಲಿಲ್ಲ, ಬದಲಾಗಿ ಅದನ್ನ ನೇರ ರಾಷ್ಟ್ರೀಯ ಭದ್ರತಾ ಸವಾಲು ಎಂದು ತೆಗೆದುಕೊಂಡಿತು. ಮತ್ತು ಸವಾಲು ಭದ್ರತೆಯ ವಿಷಯಕ್ಕೆ ಬಂದಾಗ ಉತ್ತರವನ್ನ ಕೂಟನೀತಿಯಿಂದ ಅಲ್ಲ, ಬದಲಾಗಿ ರಣರಂಗದಿಂದ ಕೊಡಲಾಗುತ್ತೆ. ಇಂದು ಯಾವ ಸ್ಥಿತಿ ಉಂಟಾಗಿದೆಯೋ ಅದು ಅತಿ ಹೆಚ್ಚು ಹೇಳಿಕೆಗಳ ಫಲಿತಾಂಶವಾಗಿದೆ. ಅದು ನಿದ್ದೆಯಲ್ಲಿರುವ ಸಿಂಹವನ್ನ ಎಬ್ಬಿಸುವ ತಪ್ಪನ್ನ ಮಾಡಿತು. ಬ್ರಹ್ಮಾಸ್ತ್ರದ ಪ್ರವೇಶ 17 ಮೌಂಟೇನ್ ಸ್ಟ್ರೈಕ್ ಕಾರ್ಪ್ಸ್ ನ ಸತ್ಯ. ಈಗ ಗೇಮ್ ಚೇಂಜರ್ ನ ಕ್ರಮದ ಬಗ್ಗೆ ಮಾತಾಡೋಣ. ಅದು ಸಂಪೂರ್ಣ ಸಮೀಕರಣವನ್ನ ಬದಲಾಯಿಸಿ ಇಟ್ಟಿದೆ. ಭಾರತವು ಬಾಂಗ್ಲಾದೇಶದ ಗಡಿಯಲ್ಲಿ 17 ಮೌಂಟೇನ್ ಸ್ಟ್ರೈಕ್ ಕಾರ್ಪ್ಸ್ ಅನ್ನ ಸಕ್ರಿಯಗೊಳಿಸಿದೆ. ಸಾಮಾನ್ಯ ದರ್ಶಕರಿಗೆ ಬಹುಶಃ ಇದು ಕೇವಲ ಒಂದು ಸೈನ್ಯದ ಹೆಸರಾಗಿರಬಹುದು, ಆದ್ರೆ ಸೈನಿಕ ಭಾಷೆಯಲ್ಲಿ ಅದರ ಅರ್ಥ ಸಂಪೂರ್ಣ ವಿನಾಶ. ಭಾರತೀಯ ಸೇನೆಯ
ಉಳಿದ ಕಾರ್ಪ್ಸ್ಗಳು ರಕ್ಷಣಾತ್ಮಕವಾಗಿರುತ್ತವೆ. ಅಂದ್ರೆ ಶತ್ರುವಿನ ದಾಳಿಯನ್ನ ತಡೆಯುವುದು ಅವುಗಳ ಮುಖ್ಯ ಕೆಲಸವಾಗಿರುತ್ತೆ. ಆದ್ರೆ ಸ್ಟ್ರೈಕ್ ಕಾರ್ಪ್ಸ್ ನ ಕೆಲಸ ದಾಳಿ ಮಾಡುವುದು. ಇದು ಸೈನ್ಯವು ರಕ್ಷಣೆಗಾಗಿ ಅಲ್ಲ, ಬದಲಾಗಿ ಶತ್ರುವಿನ ಭೂಮಿಯ ಮೇಲೆ ಕಬ್ಜಾ ಮಾಡಿ ಅದರ ಸೇನೆಯನ್ನ ನಾಶ ಮಾಡಲು ರಚಿತವಾಗಿದೆ. ಇದನ್ನ ವಿಶೇಷವಾಗಿ ಪರ್ವತಗಳು ಮತ್ತು ಕಷ್ಟದ ದಾರಿಗಳಲ್ಲಿ ವೇಗವಾಗಿ ಯುದ್ಧ ಮಾಡಲು ತರಬೇತಿ ಕೊಡಲಾಗಿದೆ. ಈ ಕಾರ್ಪ್ಸ್ ನ ವಿಶೇಷತೆ ಅದರ ಕ್ವಿಕ್ ರೆಸ್ಪಾನ್ಸ್ ಸಾಮರ್ಥ್ಯ. ಇದರಲ್ಲಿ ಉನ್ನತ ಎತ್ತರದ ಯುದ್ಧ ಅಂದ್ರೆ ಎತ್ತರದಲ್ಲಿ ಯುದ್ಧ ಮಾಡುವ ಕಮಾಂಡರ್ಗಳು, ಪ್ಯಾರಾಟ್ರೂಪರ್ಸ್ ಮತ್ತು ಭಾರಿ ಫಿರಂಗಿ ಸೇರಿವೆ. ಈ ಕಾರ್ಪ್ಸ್ ಅನ್ನ ಯಾವುದೇ ಗಡಿಯಲ್ಲಿ ಕಳಿಸಿದಾಗ ಅದರ ನೇರ ಅರ್ಥ ಭಾರತ ಈಗ ಆ ಗಡಿಯನ್ನ ಶಾಂತ ಪ್ರದೇಶವೊಂದು ಪರಿಗಣಿಸುವುದಿಲ್ಲ. ಈ ಸಿದ್ಧತೆ ಒಂದು ಸ್ಪಷ್ಟ ಸಂದೇಶವಾಗಿದೆ. ಅಂದರೆ ಅಲ್ಲಿಂದ ಯಾವುದೇ ಚಲನೆ ಆದ್ರೆ ಭಾರತೀಯ ಸೇನೆ ಅದನ್ನ ಕಾಯುವುದಿಲ್ಲ, ಬದಲಾಗಿ ನೇರ ಒಳಗೆ ನುಗ್ಗಿ ಉತ್ತರ ಕೊಡುತ್ತದೆ. ಇದೇ ಆ ಫೋರ್ಸ್ ಆಗಿದೆ. ಅದನ್ನ ಚೀನಾದ ಬೆನ್ನುಮೂಳೆಯನ್ನ ಮುರಿಯಲು ಭಾರತ ತಯಾರಿಸಲಾಗಿತ್ತು ಮತ್ತು ಈಗ ಅದರ ದಿಕ್ಕು ಬಾಂಗ್ಲಾದೇಶದ ಕಡೆಗೆ ತಿರುಗಿರುವುದು ಭಾರತವು ಅಪಾಯದ ಮಟ್ಟವನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಎಂದು ತಿಳಿಸುತ್ತೆ. ಈ ಸಿದ್ಧತೆ ಯಾವುದೇ ದಿನನಿತ್ಯದ ಗಸ್ತಿ ಅಲ್ಲ, ಇದು ಒಂದು ರಣನೀತಿಯ ಎಚ್ಚರಿಕೆಯಾಗಿದೆ. ಒಂದು ಆ ಕೆಂಪು ರೇಖೆಯನ್ನ ದಾಟುವ ಧೈರ್ಯ ಈಗ ಬಹುಶಃ ಯಾರು ಮಾಡುವುದಿಲ್ಲ. ಭೂಮಿಯ ತಯಾರಿ ಸಿಲ್ಚಾರ್ನಿಂದ ಮಿಜೋರಂನವರೆಗೆ ಹಾಸಿದ ಚದುರಂಗ. ಗಾಳಿಯಲ್ಲಿ ಮಾತನಾಡುವುದು ಸುಲಭ, ಆದ್ರೆ ಭೂಮಿಯಲ್ಲಿ ಸೈನ್ಯವನ್ನ ಇಳಿಸುವುದು ಅದೊಂದು ಬೇರೆ ಆಟವಾಗಿದೆ. ಮೂಲಗಳಿಂದ ಬರ್ತಾ ಇರುವ ಸುದ್ದಿಗಳು ಹೇಳ್ತಾ ಇವೆ, ಮಿಜೋರಾಂ ಮತ್ತು ಸಿಲ್ಚಾರ್ನ ಗಡಿ ಪ್ರದೇಶಗಳಲ್ಲಿ ಚಟುವಟಿಕೆಗಳು ವೇಗಗೊಂಡಿವೆ. ಅಲ್ಲಿ ಬಟಾಲಿಯನ್ ಕಮಾಂಡ್ ಝೋನ್ ಗಳನ್ನ ರಚಿಸಲಾಗುತ್ತಿದೆ. ಅದರ ಅರ್ಥ ಸೇನೆ ಅಲ್ಲಿ ಕೇವಲ ಗುಡಾರಗಳನ್ನ ಹಾಕಿ ಕುಳಿತಿಲ್ಲ, ಬದಲಾಗಿ ಒಂದು ಉದ್ದದ ಮತ್ತು ದೊಡ್ಡ ಕಾರ್ಯಾಚರಣೆಯಾಗಿ ತನ್ನ ಬೇಸ್ ಅನ್ನ ತಯಾರಿಸ್ತಾ ಇದೆ. ಲಾಜಿಸ್ಟಿಕ್ ಅಂದರೆ ಸರಬರಾಜು, ಆಯುಧಗಳು ಮತ್ತು ಇಂಧನದ ಡಿಪೋಗಳನ್ನ ಮುಂದಕ್ಕೆ ಶಿಫ್ಟ್ ಮಾಡಲಾಗ್ತಿದೆ. ಭಾರಿ ಟ್ರಕ್ಗಳ ಸಂಚಾರದಿಂದ ಅಲ್ಲಿನ ವಾತಾವರಣ ಬದಲಾಗಿದೆ. ಅತ್ಯಂತ ಮುಖ್ಯ ವಿಷಯ ಏನಂದ್ರೆ ಅಲ್ಲಿ ರಾಕೆಟ್ ಆರ್ಟಿಲರಿ ಮತ್ತು ಭಾರಿ ಆಯುಧಗಳ ಸಿದ್ಧತೆಗಳ ಸುದ್ದಿಗಳಿವೆ. ಇಲ್ಲಿಯವರೆಗೆ ಭಾರತ ಬಾಂಗ್ಲಾದೇಶ ಗಡಿಯನ್ನ ಸಾಫ್ಟ್ ಗಡಿ ಎಂದು ಪರಿಗಣಿಸ್ತಾ ಇತ್ತು. ಅಲ್ಲಿ ಮುಖ್ಯ ಗಮನ ಕಳ್ಳ ಸಾಗಾಣಿಕೆಯನ್ನ ತಡೆಯೋದ್ರಲ್ಲಿತ್ತು. ಆದ್ರೆ ಈಗ ಭಾರತ ಅದನ್ನ ಒಂದು ಕಾರ್ಯಾಚರಣೆ ಥಿಯೇಟರ್ ಆಗಿ ಬದಲಾಯಿಸಿದೆ. ಸರಿಯಾಗಿ ನಾವು ಪಾಕಿಸ್ತಾನದ ಗಡಿಯನ್ನ ನೋಡುವಂತಾಗಿದೆ. ಅದರ ಅರ್ಥ ಈಗ ಇಲ್ಲಿ 24 ಗಂಟೆ ರಾಡರ್ಗಳು ತಿರುಗುತ್ತವೆ, ಡ್ರೋನ್ಗಳು ಆಕಾಶದಲ್ಲಿ ತಿರುಗಾಡುತ್ತವೆ. ಗಡಿ ನಿರ್ವಹಣೆಯಿಂದ ತೆಗೆದು ಯುದ್ಧದ ಮೋಡ್ಗೆ ಶಿಫ್ಟ್ ಮಾಡಿದೆ. ಈ ಬದಲಾವಣೆ ಭಾರತ ಈಗ ಯಾವುದೇ ಸರ್ಪ್ರೈಸ್ ಅಟ್ಯಾಕ್ ಆಗಿ ತಯಾರಾಗಬೇಕೆಂದು ಬಯಸೋದಿಲ್ಲ, ಬದಲಾಗಿ ಅದು ತಾನೇ ಸರ್ಪ್ರೈಸ್ ಆಗಿ ಅಟ್ಯಾಕ್ ಮಾಡುವ ಸ್ಥಿತಿಯಲ್ಲಿ ಬಂದಿದೆ. ಯಾವ ರೀತಿಯ ಸಿದ್ಧತೆ ನಡೀತಾ ಇದೆಯೋ ಅದರಿಂದ ಸ್ಪಷ್ಟವಾಗಿದೆ. ಅಂದರೆ ಢಾಕಾದಿಂದ ಯಾವುದೇ ತಪ್ಪು ಆದೇಶ ಹೊರಡಿದ್ರೆ ಅದಕ್ಕೆ ಉತ್ತರ ಕೊಡಲು ಭಾರತೀಯ ಸೇನೆಗೆ ನಿಮಿಷಗಳ ಸಮಯ ಕೂಡ ಬೇಕಿಲ್ಲ. ನೆರೆಯವನ ಆತಂಕ, ನಾಯಕರ ಹೇಳಿಕೆಗಳು ವಿರುದ್ಧ ಸೈನ್ಯದ ವಾಸ್ತವ. ಈಗ ಆ ಕಡೆಯ ದೃಶ್ಯವನ್ನ ನೋಡೋಣ. ಭಾರತದ ಈ ತಯಾರಿಯನ್ನು ನೋಡಿ ಬಾಂಗ್ಲಾದೇಶಿ ಸೇನೆಯ ಮುಖ್ಯ ಕಚೇರಿಯಲ್ಲಿ ನಡುಕ ಹುಟ್ಟುವುದು ಸ್ವಾಭಾವಿಕ. ಅಲ್ಲಿನ ಜನರಲ್ಗಳು ಮತ್ತು ಸೈನಿಕ ಅಧಿಕಾರಿಗಳು ಚೆನ್ನಾಗಿ ತಿಳಿದಿದ್ದಾರೆ. ಅಂದರೆ ನಾಯಕರ ಭಾಷಣಗಳಿಂದ ಯುದ್ಧಗಳನ್ನ ಗೆಲ್ಲುವುದಿಲ್ಲ, ಅವರಿಗೆ ತಮ್ಮ ಮಟ್ಟ ಮತ್ತು ಭಾರತದ ಶಕ್ತಿಯ ಸರಿಯಾದ ಅಂದಾಜು ಇದೆ. ಅವರ ಅವಿವೇಕಿ ನಾಯಕರು ಉತ್ಸಾಹದಲ್ಲಿ ಬೆದರಿಕೆಗಳನ್ನ ಕೊಟ್ಟರು, ಆದ್ರೆ ಈಗ ಮುಂದೆ 17 ಮೌಂಟೇನ್ ಸ್ಟ್ರೈಕ್ ಕಾರ್ಪ್ಸ್ ನಿಂತಿದ್ದಾಗ ಅವರಿಗೆ ತಮ್ಮ ಗಡಿಗಳ ದೌರ್ಬಲ್ಯ ಸ್ಪಷ್ಟವಾಗಿ ಕಾಣುತ್ತಿದೆ. ಬಾಂಗ್ಲಾದೇಶಿ ಸೇನೆಯ ಆತಂಕಕ್ಕೆ 3 ಮುಖ್ಯ ಕಾರಣಗಳಿವೆ. ಮೊದಲನೇದವರು ತಿಳಿದಿದ್ದಾರೆ, ಅಂದರೆ ಭಾರತದ ಬಳಿ ತಂತ್ರಜ್ಞಾನ, ವಾಯುಸೇನೆ ಮತ್ತು ಭೂಸೇನೆಯ ಸಮನ್ವಯ ಇದೆ. ಅದರ ಮುಂದೆ ನಿಲ್ಲುವುದು ಅವರ ಬಲಕ್ಕೆ ಸಾಧ್ಯವಲ್ಲ. ಎರಡನೇದು, ಭಾರತವು ಈ ಗಡಿಯನ್ನ ನಿಜವಾಗಿಯೂ ಯುದ್ಧದ ಮೈದಾನವೆಂದು ತೆಗೆದುಕೊಂಡ್ರೆ ಬಾಂಗ್ಲಾದೇಶ 4 ಕಡೆಗಳಿಂದ ಸುತ್ತುವರಿಯಲ್ಪಡುತ್ತದೆ, ಭೂಮಿಯಿಂದ, ಗಾಳಿಯಿಂದ ಮತ್ತು ಸಮುದ್ರದಿಂದ. ಮೂರನೇದು ಹಾಗೂ ಅತ್ಯಂತ ದೊಡ್ಡ ಭಯ ಏನಂದ್ರೆ ಅವರ ಸ್ವಂತ ನಾಯಕರ ಹೇಳಿಕೆಗಳು ಈಗ ಅವರಿಗೆ ಗಡಿಯಲ್ಲಿ ಉಸಿರುಗಟ್ಟಿಸ್ತಾ ಇವೆ. ಅವರು ಬಯಸಿದ್ರು ಸಹ ಈಗ ಹಿಂದೆ ಸರಿಯೋದಕ್ಕೆ ಆಗೋದಿಲ್ಲ ಮತ್ತು ಮುಂದೆ ಹೋಗುವುದು ಅಂದ್ರೆ ಅದು ನಾಶ. ಭಾರತದ ಈ ಆಕ್ರಮಣಕಾರಿ ತಯಾರಿ ಅವರ ಸಂಪೂರ್ಣ ರಣನೀತಿಯ ಚಿಂತನೆಯನ್ನ ಧ್ವಂಸ ಮಾಡಿದೆ. ಇಲ್ಲಿಯವರೆಗೆ ಅವರು ಭಾರತದ ಒಳ್ಳೆತನದ ಲಾಭವನ್ನ ಪಡೆದಿದ್ರು, ಆದ್ರೆ ಈಗ ಅವರ ಮುಂದೆ ಬದಲಾದ ಭಾರತ ನಿಂತಿದ್ದಾಗ ಅವರ ಕಾಲುಗಳ ಕೆಳಗೆ ಭೂಮಿ ಶೇಕ್ ಆಗ್ತಿದೆ. ಢಾಕಾದಲ್ಲಿ ಈಗ ಸಭೆಗಳ ಸರಣಿ ನಡೆಯುತ್ತಿದೆ, ಆದ್ರೆ ಪರಿಹಾರ ಯಾರ ಕೈಯಲ್ಲೂ ಇಲ್ಲ. ಏಕೆಂದ್ರೆ ಬಾಣ ಬಿಲ್ಲಿಂದ ಹೊರಟೋಗಿದೆ ಮತ್ತು ಗುರಿ ನೇರವಾಗಿ ಅವರ ಕತ್ತಿನ ಮೇಲಿದೆ. ಅದರಿಂದ ಸ್ನೇಹಿತರೆ, ಈ ಸಂಪೂರ್ಣ ಘಟನಾಕ್ರಮದ ಸಾರ ಏನಂದ್ರೆ 2025ರ ಭಾರತ ಈಗ ತನ್ನ ಭದ್ರತೆಯ ವಿಷಯದಲ್ಲಿ ಯಾವುದೇ ರೀತಿಯ ಅಪಾಯವನ್ನ ತೆಗೆದುಕೊಳ್ಳುವುದಿಲ್ಲ. ಶಾಂತಿಯ ಮಾತುಗಳು ತಮ್ಮ ಸ್ಥಳದಲ್ಲಿವೆ, ಆದ್ರೆ ಶಕ್ತಿಯ ಪ್ರದರ್ಶನ ಅತ್ಯಂತ ಅಗತ್ಯ. 17 ಮೌಂಟೇನ್ ಸ್ಟ್ರೈಕ್ ಕಾರ್ಪ್ಸ್ ನ ತಯಾರಿ ಇದನ್ನ ಸಾಬೀತುಪಡಿಸಿದೆ. ಅಂದರೆ ಭಾರತದ ಧೈರ್ಯವನ್ನ ಅದರ ದೌರ್ಬಲ್ಯವೆಂದು ತಪ್ಪು ತಿಳಿದವರು ಯಾರೇ ಆಗ್ಲಿ ಅವರು ಭಾರಿ
ಮೇಲೆ ತೆರಬೇಕು. ಇದು ಕೇವಲ ಒಂದು ಸೈನಿಕ ಸಿದ್ಧತೆ ಅಲ್ಲ, ಇದು ಒಂದು ಮಾನಸಿಕ ಗೆಲುವಾಗಿದೆ. ಭಾರತವು ಗುಂಡು ಹಾರಿಸಿದೆ, ಕೇವಲ ತನ್ನ ಶಕ್ತಿಯ ಜಲಕ್ ತೋರಿಸಿ ವಿರೋಧಿ ಶಿಬಿರದಲ್ಲಿ ಗೊಂದಲವನ್ನ ಮೂಡಿಸಿದೆ. ಈ ಘಟನೆ ನಮ್ಗೆ ಇದನ್ನ ತಿಳಿಸುತ್ತೆ, ಅಂದರೆ ಭೂ ರಾಜಕೀಯದಲ್ಲಿ ಪದಗಳು ಎಷ್ಟು ಮಹತ್ವವನ್ನ ಹೊಂದಿವೆ. ಬಾಂಗ್ಲಾದೇಶದ ನಾಯಕರು ವಿದೇಶಿ ಲಾಭಕ್ಕಾಗಿ ಯಾವ ಬೆಂಕಿಯನ್ನು ಉರಿಸಿದ್ರೋ ಈಗ ಅದರ ಜ್ವಾಲೆಗಳು ಅವರನ್ನೇ ಸುಡ್ತಾ ಇವೆ. ಭಾರತವು ಸ್ಪಷ್ಟವಾಗಿ ಹೇಳಿದೆ, ಅಂದ್ರೆ ನೀವು ಸ್ನೇಹಿತರಾಗಿ ಉಳ್ಕೊಂಡ್ರೆ ನಾವು ಪ್ರಾಣವನ್ನ ಬೇಕಾದ್ರೂ ಕೊಡ್ತೀವಿ, ಆದ್ರೆ ನೀವು ಕಣ್ಣನ್ನ ತೋರಿಸಿದ್ರೆ ನಾವು ಕಣ್ಣುಗಳನ್ನ ಕಿತ್ತು ಹಾಕುವ ಧೈರ್ಯ ನಮ್ಗಿದೆ. ಅಲ್ಲಿನ ನಾಯಕರು ಈಗ ತಮ್ಮ ನಾಲಿಗೆಗೆ ಕಡಿವಾಣ ಹಾಕ್ತಾರೆ ಅಥವಾ ತಮ್ಮ ಜಿದ್ದಿನಲ್ಲಿ ತಮ್ಮ ದೇಶವನ್ನೇ ದೊಡ್ಡ ಸಂಕಟದ ಕಡೆಗೆ ತಳ್ತಾರೆ. ಅದು ನೋಡಲು ಆಸಕ್ತಿದಾಯಕವಾಗಿರುತ್ತೆ. ಆದ್ರೆ ಒಂದು ವಿಷಯ ನಿಶ್ಚಿತ, ಭಾರತದ ಗಡಿಗಳು ಈಗ ಹಿಂದಿಗಿಂತ ಹೆಚ್ಚು ಸುರಕ್ಷಿತ, ಎಚ್ಚರಿಕೆ ಮತ್ತು ಘಾತಕವಾಗಿದೆ. ನಿಮ್ಗೆ ಏನು ತೋಚುತ್ತದೆ? ಭಾರತವು ಸ್ಟ್ರೈಕ್ ಅನ್ನ ಮಾಡಿ ಸರಿಯಾಗಿ ಮಾಡಿದೆ. ಈ ಏಕೈಕ ಭಾಷೆಯನ್ನೇ ನಮ್ಮ ನೆರೆಯವರು ಅರ್ಥ ಮಾಡಿಕೊಳ್ಳಬಹುದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ, ಏಕೆಂದ್ರೆ ನಿಮ್ಮ ಅಭಿಪ್ರಾಯವೇ ದೇಶದ ಧ್ವನಿಯಾಗಿದೆ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.